ರಾಜ್ಯಾದ್ಯಂತ ರೈತ ಹುತಾತ್ಮ ದಿನಾಚರಣೆ ಆಚರಿಸುತ್ತಿರುವ ಹಿನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಸಿರಿಸೇನೆಯ ರಾಜ್ಯಾಧ್ಯಕ್ಷ ಮಂಜೇಗೌಡರು ನಂಜನಗೂಡು ನಂಜುಂಡೇಶ್ವರನ ದರ್ಶನವನ್ನ ಪಡೆದರು. ರಾಜ್ಯಾಧ್ಯಕ್ಷರೊಂದಿಗೆ ಉಪಾಧ್ಯಕ್ಷ ಡಾಕ್ಟರ್ ಮಂಜುನಾಥ್, ರಾಜ್ಯ ಯುವ ಘಟಕದ ಅಧ್ಯಕ್ಷ ವಿನೋದ್ ಗೌಡ್ರು ಮತ್ತು ರಾಜ್ಯ ಪ್ರಚಾರ ಸಮಿತಿ ಕಾರ್ಯಾಧ್ಯಕ್ಷ ಶಂಕರಗೌಡ್ರು ಉಪಸ್ಥಿತರಿದ್ದರು. 44ನೇ ರೈತ ಹುತಾತ್ಮ ದಿನದಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಸಿರಿಸೇನೆಯ ರಾಜ್ಯಾಧ್ಯಕ್ಷ ಮಂಜೇಗೌಡರು ಹಾಗೂ ರೈತ ಮುಖಂಡರು, ಅನ್ನದಾತರು ಹುತಾತ್ಮರಾದ ರೈತರನ್ನ ಸ್ಮರಿಸಿದರು. ಏನು 80ನೇ ಶತಮಾನದಲ್ಲಿ ರೈತರು ಗುಂಡಿಗೆ ಬಲಿಯಾದರು. ರೈತ ಹುತಾತ್ಮ ಕಾರ್ಯಕ್ರಮನ ಇದು 44ನೇ ವರ್ಷದ ಜುಲೈ 21ರಲ್ಲಿ ಏನು ನಾವು ಪ್ರತಿ ವರ್ಷವೂ ಮಾಡ್ಕೊಂಬರ್ತಾ ಇದ್ದೀವಿ. ಪ್ರತಿ ಜಿಲ್ಲೆಯಲ್ಲಿ ಪ್ರತಿ ರಾಜ್ಯದಲ್ಲಿ ಮಾಡ್ಕೊಬರ್ತಿರೋದ್ರಿಂದ ಈ ಸತಿ ವಿಶೇಷವಾಗಿ ಮಳೆ ಆಗಲಿ, ರೈತರು ಚೆನ್ನಾಗಿರಲಿ, ಬೆಳೆ ಆಗಲಿ, ವೈಜ್ಞಾನಿಕ ಬೆಲೆ ಸಿಗಲಿ ಅಂತ ಹೇಳಿ ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಲ್ಲಿ ನಂಜುಂಡೇಶ್ವರ ಒಂದು ಸನ್ನಿಧಿಲಿ ಮಾಡಬೇಕು ಅಂತ ಹೇಳಿದಾಗ ಇಡೀ ರಾಜ್ಯದ ರೈತರ ಹುತಾತ್ಮ ಕಾರ್ಯಕ್ರಮನ ಮೈಸೂರು ಜಿಲ್ಲೆ ನಂಜನಗೂಡಲ್ಲಿ ಹಮ್ಮಿಕೊಂಡಿದ್ದು. 21ರಲ್ಲಿ ನಡೀಬೇಕಾದ ಕಾರ್ಯಕ್ರಮ ಏನು ಒಂದು ಜಿಲ್ಲಾಡಳಿತ ಒಂದು ರೆಡ್ ಜೈನ್ ಏನು ಆಗಿತ್ತು, ಯಾಕೆಂದರೆ ನದಿ ತುಂಬಿ ಏನು ನೀರು ಜಾಸ್ತಿ ಆಗಿತ್ತು. ಅದರಿಂದ ಇದೇ ತಿಂಗಳು 31ಕ್ಕೆ ಇದೇ ನಂಜನಗೂಡಲ್ಲಿ ಹಮ್ಮಿಕೊಂಡಿದ್ದೀವಿ. ಏನು ಉದ್ದೇಶ ಅಂತಂದರೆ ಈ ದೇಶಕ್ಕೆ ಅನ್ನ ಹಾಕೋ ರೈತರು, ಸಂಬಳ ಕೊಡೋ ರೈತರು ಎಲ್ಲರಿಗೂ ಪೊಲೀಸ್ ಏಟಿಗೆ, ಪೊಲೀಸ್ ಗುಂಡಟಿಗೆ ಏನು ಬಲಿಯಾದರು, ಏನು ನೆಲಗುಂದ, ಹಾಸನ, ದುದ್ದ ಮತ್ತು ಜಜಲಗೆರೆ ರೈತರು ಪ್ರಾಣನ ಕಳ್ಕೊಂಡ್ರು. ಯಾರಿಗೋಸ್ಕರ? ಇಡೀ ರೈತರು ಒಕ್ಕಲ್ತನಕ್ಕೋಸ್ಕರ ಏನು ಪ್ರಾಣ ಕಳ್ಕೊಂಡ್ರು. ಅದಕ್ಕೋಸ್ಕರ ಪ್ರತಿ ವರ್ಷವೂ ಸರ್ಕಾರ ಇದನ್ನು ರೈತ ಹುತಾತ್ಮ ಕಾರ್ಯಕ್ರಮ ಸರ್ಕಾರ ಮಾಡಬೇಕಾಯಿತು. ಅದನ್ನು ರೈತರು ಇಡೀ ಪ್ರತಿ ವರ್ಷವೂ ರೈತ ಹುತಾತ್ಮ ಕಾರ್ಯಕ್ರಮ ಮಾಡ್ಕೊಂಬರ್ತಾ ಇದ್ವಿ. ಅದರಲ್ಲಿ ಇನ್ನೊಂದು ವಿಶೇಷ ಏನು ಅಂತಂದರೆ ಈ ರಾಜ್ಯದಲ್ಲಿ ನಾವು ರೈತರಿಗೆ ಒಂದು ಅಭಿನಂದನೆ ಪತ್ರ ಅಂತ ಕೊಡ್ತೀವಿ. ಸರ್ಕಾರಿ ಕಳ್ಳರಿಗೆ ಪೋಖರಿಗೆ ಅಭಿನಂದನೆ ಮಾಡ್ತಾರೆ. ನಾವು ಮಾಡೋದು ಹೆಂಗೆ ಅಂತಂದರೆ ಅಧಿಕಾರಿಗಳಿಂದ ಹಿಡಿದು ಪೊಲೀಸ್ ಇಲಾಖೆ ಇರ್ಬೋದು, ಕಂದಾಯ ಇಲಾಖೆ ಇರ್ಬೋದು,
KPTC ಇರ್ಬೋದು, ಯಾವುದೋ ತೋಟಗಾರಿಕೆ ಇಲಾಖೆಯಲ್ಲೂ ಯಾರು ರೈತರ ಪರವಾಗಿ ಅಧಿಕಾರಿಗಳು ಕೆಲಸ ಮಾಡ್ತಾರೆ ಅವ್ರಿಗೆ ನಾವು ಅಭಿನಂದನೆ ಮಾಡ್ತೀವಿ. ಅದೇ ಥರ ರೈತರು ಯಾವಾಗಲೂ ಹಗಲು ಹತ್ರ ಹೊಲದಲ್ಲಿ ಇದ್ಕೊಂಡು ರಾಜ್ಯಕ್ಕೆ ಅನ್ನ ಹಾಕ್ತಾರೆ, ದುಡಿತಾರೆ, ಅವ್ರಿಗೂ ಅಭಿನಂದನೆ ಮಾಡ್ಕೊಂಡೇ ಬರ್ತಾರೆ. ಯಾಕೆಂದರೆ ಇವತ್ತು ರೈತ ಪ್ರಾಣಕ್ಕೆ ಫುಲ್ ಕಳ್ಕೊಂಡಿದ್ದಾನೆ. ಅದಕ್ಕೋಸ್ಕರ ರೈತ ಉತ್ಸವ ಕಾರ್ಯಕ್ರಮನ ನಂಜನಗೂಡಲ್ಲಿ ಹಮ್ಮಿಕೊಂಡಿದ್ದೀವಿ. ರಾಜ್ಯದ ಪ್ರತಿ ಮೂಲೆಯಿಂದ ಎಲ್ಲ ಜಿಲ್ಲಾ ಅಧ್ಯಕ್ಷರು, ರಾಜ್ಯದ ಪದಾಧಿಕಾರಿಗಳು, ತಾಲೂಕು ಅಧ್ಯಕ್ಷರುಗಳು ಎಲ್ಲ ನಂಜನಗೂಡಿಗೆ ಆಗಮಿಸ್ತಾರೆ. ಯಾಕೆಂದರೆ ಇವತ್ತು ಸಾವಿರಾರು ಜನ ಸೇರಬೇಕಾಯ್ತು. ನಿಮ್ಗೆ ಗೊತ್ತಿದೆ, ಮಳೆ ಜಾಸ್ತಿ ಆಗಿ ಈಗಲೇ ನಂಜನಗೂಡಲ್ಲಿ ಪಾಪ ನೀರು ಜಾಸ್ತಿ ಆಗಿ ಈಗ ನಮ್ಮಂತರ ಬರೋನೇ ಪಾಪ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಬೇರೆ ಕಡೆಯಿಂದ ಬರ್ತಾ ಇರೋದ್ರಿಂದ ಏನು ತೊಂದರೆ ಇಲ್ಲ, ಯಾಕೆಂದರೆ ಒಳ್ಳೆ ಮಳೆ ಆಗ್ತಾ ಇರೋದ್ರಿಂದ ನಾವು ಸ್ವಾಗತನ ಮಾಡ್ತಾಯಿದ್ದೀವಿ. ಅದೇ ಥರ ಸರ್ಕಾರಕ್ಕೆ ಒತ್ತಾಯನೂ ಮಾಡ್ತಾ ಇದ್ದೀವಿ. ಏನು ಇವತ್ತು 228 ಜನಕ್ಕೆ ನೀವು ಶಾಸನ ಬರ್ಕೊಂಡಿದ್ದೀರಲ್ಲ, ಸಂಬಳ ಅಂತ ಗೊತ್ತಲ್ಲ ಬರ್ಕೊಂಡಿದ್ರಲ್ಲ, ಅಧಿಕಾರಿಗಳಿಗೆ ಸಂಬಳ ಬರ್ಕೊಂಡಿದ್ರಲ್ಲ, ನಾವೇನು ನಿಮಗೆ ತಿನ್ನಕ್ಕೆ ಅನ್ನ ಹಾಕ್ತೀವಲ್ಲ, ತಿನ್ನಕ್ಕೆ ಅನ್ನ, ಓಡಾಡೋಕ್ಕೆ ಸಂಬಳ, ನಿಮಗೆಲ್ಲ ಓಡಾಡೋಕ್ಕೆ ಕಾರೆಲ್ಲ ಕೊಟ್ಟಿದ್ದೀವಲ್ಲ, ನಮಗೂ ಸ್ವಾಮಿನತೆಯ ವರದಿ ಪ್ರಕಾರ ವೈಜ್ಞಾನಿಕ ಬೆಲೆನ ಫಿಕ್ಸ್ ಮಾಡಿ ಅಂತ. ಅಲ್ಲಿಗಂಟ ನಾವು ಇಡೀ ರಾಜ್ಯದಲ್ಲಿ ಯಾರೂ ಸಾಲಗಾರಲ್ಲ, ಸರ್ಕಾರನೇ ಸಾಲಗಾರ. ಅದರಿಂದ ನಾವು ಸತ್ತ ಸಾಲನ ಯಾರೂ ಕಟ್ಟಲ್ಲ ಅಂತ ಭಾರಿ ಗಂಭೀರವಾಗಿ ಇವತ್ತು ರೈತ ಉತ್ಸವ ಘೋಷಣೆ ಮಾಡ್ತಾ ಇದ್ದೀವಿ. ಅದು ರೆಡಿಲಿ ಈಗಾಗಲೇ ಸರ್ಕಾರ ರೈತರಿಗೆ ಒಂದು ಕಾನೂನು ತರ್ತಿದ್ದಾರೆ. ನೀವೇನು ಮೀಟ್ರ್ ಹಾಕಿದ್ದೀರಲ್ಲ, ಈಗೆಲ್ಲ ಹಳ್ಳಿ ಕಡೆ ನಾವೇನು ಇವತ್ತು ಬಾವಿನ ಕರೆಸ್ಕೊಂಡು ನೀರು ಎತ್ತಾ ಇದ್ದಿಲ್ಲ, ಅದಕ್ಕೆ ಈಗಾಗಲೇ ಆಧಾರ್ ಕಾರ್ಡ್ ಲಿಂಕ್ ಮಾಡಕೊಂಡಿದ್ದಾರೆ. ಆಧಾರ್ ಕಾರ್ಡ್ ಲಿಂಕ್ ಮಾಡಿದ್ರೆ ಎಷ್ಟು ಕಷ್ಟ ಅಂತ ನಿಮಗೆಲ್ಲ ಗೊತ್ತಿದ್ದು ಸರ್ಕಾರ ಕೇಳಿದ್ದೀವಿ. ನಾವು ಯಾವುದೇ ರಾಜ್ಯದ ರೈತರು ಆಧಾರ್ ಕಾರ್ಡನ್ನು ಲಿಂಕ್ ಮಾಡಲ್ಲ. ಯಾಕೆಂದ್ರೆ ಇದು ನಿಮ್ಮ 1 hour ಲಿಂಕ್ ಮಾಡಿಬಿಟ್ಟು ಆಮೇಲೆ ಅಲ್ಲೇ ಕೂತ್ಕೊಂಡು ಈಗೆಲ್ಲ ಮೀಟ್ರ್ ಹಾಕಕ್ಕೆ ಬಂದರು ಅಂತ ಗೊತ್ತಿತ್ತು. ಮೀಟ್ರ್ ಹಾಕಿರಿ ಇವತ್ತು ನೀವೆಲ್ಲ ಬದುಕ್ತಿದ್ರ, ಇವರಿಗೆಲ್ಲ ಅನ್ನ ಹಾಕೋಕ್ಕಾಯ್ತಿತ್ತ, ಓಡಾಡೋಕ್ಕೆ ಸಂಬಳ ಕೊಡೋಕ್ಕಾಯ್ತ. ಸರ್ಕಾರಕ್ಕೆ ಹೆಸರು ಕೊಟ್ಟಿದ್ದು ಮೀಟ್ರನ್ನ ಹಾಕಕ್ಕೆ ಕೊಟ್ಟರೆ ನಿಮ್ಮ ಕೈಕಾಲು ಅಂದ್ಬಿಟ್ಟು ನಮ್ಮ ಪಂಪ್ಸೆಟ್ಗೆ ಬಂದರೆ ನಾವು ಅಲ್ಲೇ ಕಟ್ಟಾಕ್ತೀವಿ ಅಂತ ಒಂದು ಎಚ್ಚರಿಕೆ ಕೊಟ್ಟಿದ್ದು. ಈಗಲೂ ಹೇಳ್ತಾ ಇದ್ದೀವಿ, ಯಾವುದೇ ರೈತರು, ರಾಜ್ಯದ ರೈತರು ನಾವು ಆಧಾರ್ ಕಾರ್ಡ ನಮ್ಮ ಪಂಪ್ಸೆಟ್ಗೆ ಯಾರೂ ಲಿಂಕ್ ಮಾಡೋದಿಲ್ಲ. ಇದು ಹುಷಾರು, ಇದು ಎಚ್ಚರಿಕೆಯನ್ನು ಸಹ ಕೊಡ್ತಾ ಇದ್ದೀವಿ. ಅದರಿಂದ ರೈತರ ಹುತಾತ್ಮ ಕಾರ್ಯಕ್ರಮ ಅಂಬೇಡ್ಕರ್ ಭವನದಲ್ಲಿ ನಡೀತಿದೆ. ತಾವೆಲ್ಲರೂ ನಂಜುಂಡೇಶ್ವರಿಗೆ ಪೂಜೆ ಸಲ್ಲಿಸಿ ರೈತರಿಗೆ ಎಲ್ಲ ಅಧಿಕಾರ ವರ್ಗದವರಿಗೆ ಒಳ್ಳೆಯದಾಗಲಿ ಅಂತ ಹೇಳ್ತಾ ನಮ್ಮ ಮುಂದೆ ಹೋಗ್ತಾ ಇದ್ದೀವಿ. ಎಲ್ಲರಿಗೂ ರೈತರ ಮಕ್ಕಳಿಗೆ ಜೈವಾಗಿ. ಅಲ್ಲಿ 3 ಲಕ್ಷ 4 ಲಕ್ಷ ಕಲೆಕ್ಷನ್ ಆದರೆ 25% ಅಲ್ಲಿ ಊರಿನ ರೈತರ ಮಕ್ಕಳು ಬಡವರಿಗೆ 5,000 ರೂಪಾಯಿ ಅವರ ಎಜುಕೇಷನ್ ಕೊಡ್ತಾ ಇದ್ದೀನಿ. ಇನ್ನು 25% ನಮ್ಮ ಕಲಾವಿದರ ರಂಗಭೂಮಿಯಲ್ಲಿ ಕುಡಿಯೋಕ್ಕಾಗ್ತದೆ ಯಾರೇ ಇದ್ದೀವಿ ಅವರು ಕೊಡ್ತಾ ಇದ್ದೀನಿ. ಇನ್ನು 25% ಗದಗಿನ ಪುಟ್ಟಾಜನ ಮಠದಲ್ಲಿ ಅಂಧ ಮಕ್ಕಳಿಗೆ ಹಾರ್ಮೋನಿಯಂ ತಬಲಗಳನ್ನು ಕೊಡಿಸ್ತಾ ಇದ್ದೀನಿ. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ, ಬರುವಾಗ ಬೆತ್ತಲೆ, ಹೋಗುವಾಗ ಬೆತ್ತಲೆ, ಕೊಟ್ಟಿದ್ದು ತನಗೆ, ಬಚ್ಚಿಟ್ಟಿದ್ದು ಇವತ್ತು ನಾವೇನು ಬಚ್ಚಿಟ್ಟಿದ್ವೋ ಎಲ್ಲ ಒಳ್ಕೊಂಡೋದಾದ್ರೆ ಸರ್ಕಾರಗಳು ಎಲ್ಲ ಮುಗಿಸಿ ಇವತ್ತು 300 ಕೂತಿದ್ದಾರೆ. 10 ರೂಪಾಯಿ ಇಲ್ಲ. ಆದ್ದರಿಂದ ನಾನು ಹೇಳೋದಿಷ್ಟೇ, ನೀವು 10 ರೂಪಾಯಿನ ಉಳಿಸಿ 5 ರೂಪಾಯಿ ದಾನ ಮಾಡಿ. ಭಗವಂತ ಇಲ್ಲೇ ಹಾಕಿ ಇಲ್ಲೇ ನಾವು ಕೊಡ್ತಾರೆ. ಸೇರಿ ಇವತ್ತು ಆರೋಗ್ಯ ಕೊಟ್ಟಿದ್ರೆ ಭಗವಂತ ನಮಗೆ ಮುಖ್ಯ ಅಂತ ತಿಳಿದು ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರೂ ಏನು ಅನೇಕ ಭಾವಿಸಿದರೆ ಅಕ್ಕ ತಂಗಿ, ನಿಮ್ಮ ತಾಯಿ, ನಾನು 60 ವರ್ಷ ಚಿಕ್ಕವರಿದ್ದರೆ ತಾಯಿ ಏನಾದರೂ ಈ ಕಾರ್ಯಕ್ರಮ ಕರೀರಿ, ಒಳ್ಳೆಯ ರೀತಿಯಲ್ಲಿ ಜೊತೆ ಸ್ಪಂದಿಸಲಿಕ್ಕೆ ನಾನು ಯಾವಾಗಲೂ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ನನಗೆ ನನ್ನನ್ನು ಕಾಣಿಸುತ್ತಿರುವ ಆ ಕಾರಣದಲ್ಲಿ ಯಾವುದು ಈ ವಿಶ್ವ ಪ್ರಪಂಚದಲ್ಲಿ ನನಗಿಂತಲೂ ಪರಾಕ್ರಮಿಯೇ, ಪ್ರಬುದ್ಧವೇ, ಪ್ರಚಂಡವೇ, ಸಾಧ್ಯವಿಲ್ಲ. ನಾನು ಚತುರ್ಥ ಸಮಾನ ಭಯಂಕರನಾದ ಲಂಕೇಶ್ವರ ರಾವಣ, ಸರ್ವತ್ರ ಸ್ವತಂತ್ರನಾದ ಪ್ರಬುದ್ಧ ರಾವಣ, ಎಲ್ಲ ಬ್ರಹ್ಮಾಂಡ ಕಂಡವು ಕಣ್ಣುಗಳಿಗೆ ಚಂಡಾಗಳೆಲ್ಲ ಕಣ್ಣುಗಾರಿಗಳ ಮಧ್ಯದ ನಾಯಕನಾದ ಗಂಡನೆಯ ಗಂಡನಾದ ಪ್ರಚಂಡ ರಾವಣ, ಪ್ರಚಂಡ ರಾವಣ. ಹೋರಾಟ ಮಾಡಬೇಕು. ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ಏನಾದ್ರು ಮಾಡೋಣ ಅಂದಾಗ ಬಿಡ್ರೆ ಅದೇನು ಬಿಡ್ರೆ ಹೋಗಿ ಬಿಡ್ರೆ ಇಲ್ಲಿವರೆಗೆ ಇರ್ತಾರೆ, ಅಲ್ಲೆಲ್ಲ ಹೋಗ್ತಾರೆ, ಯಾರೋ ಬಿಸ್ಕೆಟ್ ಅಲ್ಲೆಲ್ಲ ಹೋಗ್ತಾರೆ. ಅದೆಲ್ಲ ಮುಖ್ಯ. ಇವತ್ತು ಅಣ್ಣ ತನ್ನ ಮೈಮೇಲೆ ಹತ್ಕೊಂಡು ಎಷ್ಟೋ ಜೊತೆ ನಾನು ಎಲ್ಲೆಲ್ಲೋ ಡೆಲ್ಲಿಯೆಲ್ಲ ಹೋಗ್ತಿದ್ದೀನಿ. ಪ್ರಜೆಗಳ ಹತ್ರ ಯಾವ ಜನರಲ್ಲಿ ಅವ್ರ ತಾಯಿ ಹೊಟ್ಟೆ ನಾನು ಹುಟ್ಟಿದ್ನೋ ಇಲ್ಲ ನಮ್ಮ ತಾಯಿ ಹೊಟ್ಟೆ ಅವ್ರು ಹುಟ್ಟಿದ್ನೋ ಅಂತ ಗೊತ್ತಿಲ್ಲ. ಭಗವಂತ ನಾನು ಯಾವುದಕ್ಕೂ ಹೋಗಲ್ಲ, ಆದರೂ ಅಣ್ಣನಿಗೋಸ್ಕರ ಬಂದಿದ್ದೀನಿ. ನಾವೆಲ್ಲ ಸೇರೋಣ, ಒಬ್ರಿಗೊಬ್ರು ಯಾವುದೇ ಊರಾಗಿರಲಿ, ಅದು ಯಾವುದೇ ನಮ್ಮ ಕರ್ನಾಟಕದಲ್ಲಿ ಯಾವುದೇ ಮೂಲೆ ಆಗಿರಲಿ
ನಿಮಿಷ ಮುಗಿಸೋದಿಲ್ಲ. ಆದರೂ ಇದು ನನ್ನ ತವ್ರ ಮನೆ, ಇದು ನನ್ನ ಕಾರ್ಯಕ್ರಮ, ಇದು ನನಗೆ ಅನ್ನ ಹಾಕೋ ರೈತರ ಕಾರ್ಯಕ್ರಮ ಅಂದಾಗ ಅದು ಏನೇ ಆಗಿ ನಮ್ಮ ಸಾಧ್ಯ ಶೂಟಿಂಗ್ ಎಲ್ಲ ಕೆಲಸ ಮಾಡಿ ಸರ್ ಅಂತ ಹೇಳಿ ಅಲ್ಲಿಂದ ನಿಮ್ಮನ್ನೆಲ್ಲ ನೋಡೋಕ್ಕೆ ನಾನು ಓಡಿ ಬಂದಿದ್ದೀನಿ. ನಿಮ್ಮ ಆಶೀರ್ವಾದ ನಮಗೆ ಯಾವಾಗ ಇರಲಿ. ಯಾಕೆಂದರೆ ಕಲಾವಿದರು ಕೆಲವು ಜೀವನ ಹೇಗೆ ಮಾಡ್ತಾರೆ ಅಂದರೆ ನಾನೇ ನನ್ನ ತಲೆನ ತಾನೇ ಹುಡುಕಾಡ್ಕೊಂಡು ಹಾಕೊಂಡ್ತಾರೆ ಕಲಾವಿದರು. ಕೆಲವರು ರಾತ್ರಿ ಎಲ್ಲ ಮಹಾರಾಜ, ಬೆಳಗ್ಗೆ ಅಂದರೆ ಅವ್ರ ಜೀವನನೇ ಬೇರೆ ಇರುತ್ತೆ. ಆದರೆ ತಮಿಳುನಾಡು ಗಡಿಭಾಗ ಚಾಮರಾಜನಗರದಲ್ಲಿ ಹುಟ್ಟಿ ಉತ್ತರ ಕರ್ನಾಟಕದ ಮನೆ ಮಗಳಾಗಿ ಉತ್ತರ ಕರ್ನಾಟಕ ಭಾಗದಲ್ಲಿ ಎಲ್ಲ ಕಡೆ ಹೋರಾಟಗಳನ್ನ ಮಾಡಿಕೊಂಡು ಇವತ್ತು ಬಂದು ಇಷ್ಟೆಲ್ಲ ನಾನು ಸಾಧನೆ ಮಾಡಬೇಕಾದ್ರೆ ಇಂಥ ಅಣ್ಣ ಮಗಳು ಪರಮ ಪೂಜ್ಯರು, ನನ್ನ ತಾಯಿ ತಂದೆ ಜನ್ಮ ಕೊಟ್ಟ ತಂದೆ ತಾಯಿ ಹೆಸರಿಗೆ, ಹುಟ್ಟಿದ ಊರಿಗೆ, ಮೆಟ್ಟಿದ ನಾಡಿಗೆ ಜನ್ಮ ಕೊಟ್ಟ ತಂದೆ ತಾಯಿ ಹೆಸರಿಗೆ ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತ ಚಾಮರಾಜನಗರದಲ್ಲಿ ಅನಾಥಾಶ್ರಮ ಕೂಡ ಮಾಡೋದಕ್ಕೆ ಇವತ್ತು ನಾನು ಹೊರಟಿದ್ದೀನಿ. ಅಲ್ಲಿ 5 ಎಕರೆ ಜಮೀನ ಸರ್ಕಾರ ಕೊಡ್ತೀನಿ ಅಂತ ನಾನು ಒಪ್ಪಿಕೊಂಡಿದ್ದೆ. ನಾನು ಯಾವುದೇ ಸರ್ಕಾರ ಇರ್ಬೋದು, ನಾನು ಆಶ್ರಮ ಪುನೀತ್ ರಾಜ್ಕುಮಾರ್ ಅವರ ಹೆಸರಲ್ಲಿ, ನನ್ನ ತಾಯಿ ಹೆಸರಲ್ಲಿ ನಾನು ಚಾಮರಾಜನಗರದಲ್ಲಿ ರಾಜ್ಯಾದ್ಯಂತ ಆ ದಲ್ಲಾಳಿ ವ್ಯವಸ್ಥೆಯನ್ನು ವಿರೋಧಿಸಿ ನಂತರದಲ್ಲಿ ಬಂದಂತೆ ಪ್ರಜಾಪ್ರಭುತ್ವದಲ್ಲಿ ಬಂದಂತ ಏನು ಒಂದು ಕಡೆ ಚುನಾಯಿತ ಪ್ರತಿನಿಧಿಗಳಾದರೆ, ಇನ್ನೊಂದು ಕಡೆ ಆಡಳಿತಾರೂಢ ಅಧಿಕಾರಿಗಳಿಂದ ಇವರಿಬ್ಬರ ಮಧ್ಯದಲ್ಲಿ ಬದುಕ್ತಾ ಇದ್ದಂಥವರು ರೈತ. ಇವತ್ತು ನಾವು ಹುತಾತ್ಮರ ವ್ಯಕ್ತಿಗಳು ಪ್ರಾರಂಭಿಸಿದೆ. ಒಂದು ನವಲಗುಂದ ಮತ್ತು ಇನ್ನೊಂದು ನರಗುಂದ. ಈ ನವಲಗುಂದ ಮತ್ತು ನರಗುಂದ ಅಂತ ಕಾಲಗಳಿದ್ದವರ ಅವೆಲ್ಲರೂ ಸಹ ಮಲಪ್ರಭಾವಿನ ಆ ನೀರನ್ನು ಆಶ್ರಯ ಮಾಡಿ ಬೆಳೀತಾ ಇದ್ದಂಥ ಒಂದು ಪ್ರದೇಶ. ಅಲ್ಲಿ 80ರ ದಶಕದಲ್ಲಿ ಏನಾಗುತ್ತೆ, ನೀರಿಗೆ ಕರವನ್ನು ವಿಧಿಸ್ತಾರೆ. ನೀರಿಗೆ ಪ್ರತಿಯೊಬ್ಬ ರೈತ ಟ್ಯಾಕ್ಸ್ ಕಟ್ಟಬೇಕಾಗಿರುತ್ತೆ. ಆದರೆ ಆ 5-6 ವರ್ಷ ಬರಗಾಲ ಬರುತ್ತೆ, ರೈತ ಸಂಘ ಅದು ವಿಭಾಗ ಆಗುವ ಮಟ್ಟಕ್ಕೆ ಗುರುತಿಸ್ಕೊಂಡು ಇವತ್ತು ನಾವು ನೋಡ್ತೇವೆ 16 ರೈತ ಸಂಘಟನೆಗಳಿದ್ದಾವೆ. ಆದರೆ ಇವತ್ತು ಈ ನಮ್ಮ ಅರಳಾಪುರ ಮಂಜೇಗೌಡರ ನೇತೃತ್ವದ ರೈತ ಸಂಘಟನೆ, ಯಾಕಂದ್ರೆ ಇವತ್ತಿರ್ತಕ್ಕಂಥ ಚಾರ್ಜಿರ್ತಕ್ಕಂಥ 1000 ಜನ ಸೇರಿಸಿ ನಾವು ಮಾಡ್ತೀವಿ, ಸಂಘಟನೆ ಕಟ್ತೀವಿ, ಚಳವಳಿ ಮಾಡ್ತೀವಿ ಅಂತ ಮುಖಂಡರು ಸಹ ನಾನು ಒಡನಾಡಿಯಾಗಿ ನೋಡಿದ್ರ ಫಲವಾಗಿ ಹೇಳ್ತೀನಿ. ಯಾವುದೇ ಆಸೆ ಆಮಿಷಗಳನ್ನು ತೋರಿಸದೆ ನೀವೆಲ್ಲರೂ ಸಹ ಅವ್ರಿಗೆ ಏನಾದರೂ ಸಪ್ಲೈ ಮಾಡಿದ್ರೆ ಕೊಡದೆ 1000 ಜನಗಳನ್ನ ಸೇರಿಸುವಂಥದ್ದು ತುಂಬ ಕಷ್ಟ ಸಾಧ್ಯ. ಇವತ್ತು ಕೇವಲ ಸರಿದಾರಿಗಳಲ್ಲಿ ಈ ರೈತರ ದುಃಖ-ದುಮ್ಮಾನಗಳಿಗೆ, ರೈತರ ಸಮಸ್ಯೆಗಳಿಗೆ ಗುರಿಯಾಗಿತ್ತು ಯಾವುದೇ ಆರ್ಥಿಕತೆಯ ಬೆಂಬಲವಿಲ್ಲ. ಇತ್ತೀಚಿನ ದಿನಗಳಲ್ಲೂ ಇವತ್ತು 25 ವರ್ಷದಿಂದ ರೈತ ಚಳವಳಿ ನೋಡ್ತಾ ಇದ್ದೀರಲ್ವ, ಯಾವ್ದಾದ್ರು ಒಂದು ಸಮಾವೇಶ ಮಾಡಬೇಕು ಅಂದ್ರೆ ಯಾವ್ದಾದ್ರು ಒಂದು ಕಂಪ್ನಿಗೆ ತಯಾರು ಮಾಡಿಬಿಡ್ತಾರೆ ಅಲ್ವಾ? ಯಾವ್ದಾದ್ರು ರಾಜಕಾರಣಿ ಜೊತೆ ಶಾಮೀಲಾಗ್ತದೆ. ಇವತ್ತು ನಮ್ಮ ರಾಜ್ಯಾಧ್ಯಕ್ಷರು ನಿಮಗೆ ಬಗ್ಗೆ ನಾವು ಸೇವೆ ಮಾಡ್ಕೊಂಡಾಗ ಇವತ್ತು ನಮ್ಮ ಹಿಂದೆ ಇರಬೇಕು ಇಲ್ಲ ಹೇಳಿ ಮಾತಾಡಿ. ನಮಗೆ ಮಂದಿಗೆ ಸೇವೆ ಮಾಡ್ಕೊಂಡ್ರೆ ಅವ್ರ ಕೈಗೆ ನಾವು ಯಾವತ್ತೂ ಅವ್ರ ಕೈಗೆ ಯಾವತ್ತೂ ಬಿಡಬೇಕು. ನಾವು ಅವ್ರ ಕೈ ಅವ್ರ ಇದ್ದಾಗ ಯಾವತ್ತೂ ಇರಬೇಕು. ನಮ್ಮ ರಾಜ್ಯಾಧ್ಯಕ್ಷರಿಗೆ ಆಯುಷು ಆರೋಗ್ಯ ಎಲ್ಲ ಒಳ್ಳೆಯವರು, ಅವ್ರ ಆತ್ಮಕ್ಕೆ ಶಾಂತಿ, ಅವ್ರ ಮನೆಯಲ್ಲಿ ನೆಮ್ಮದಿಯಾಗಿರಲಿ, ಅವರು ಮಕ್ಕಳು ಮನೆ ಎಲ್ಲ ಸುಖವಾಗಿರಲಿ ಅಂತ ಹೇಳ್ತಾ ಇದ್ದೀನಿ. ಇವತ್ತು ಮುಂದೆ ಮಾತಾಡೋಕ್ಕೆ ಅವಕಾಶ ಅಲ್ಲ, ಬೇರೆ ನಾನು ಸ್ಪೀಚ್ ನಿಂತ್ಕೊಂಡ್ರೆ 2 ಗಂಟೆಯಲ್ಲಿ ಸ್ಪೀಚು ಅಂದರೆ ಇವತ್ತು ನಾನು ಮಾತಾಡ್ತಾ ಇದ್ದೀನಿ. ಯಾಕಂದರೆ ಟೈಮ್ ಆಗ್ಬಿಟ್ಟಿದೆ. ಏನೆಲ್ಲ ತಪ್ಪು ಮಾತಾಡಿದ್ರು ನಮ್ಮ ಕ್ಷಮಿಸಿ. ಜೈ ಹಿಂದ್, ಜೈ ಕನ್ನಡ. ಅಂದಾಗ ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಒಂದು ಮಾಲಿಕ್ ಸಾರು ಅಷ್ಟೊಂದು ಜನಕ್ಕೆ ಸೇರಿಸೋದ್ರಾಗ ಅವ್ರಿಗೆ ಎಷ್ಟು ಹೋಗೋದು ನಾವು ಕಡಿಮೆನೆ. ಇವತ್ತು ನಮ್ಗೆ ಏನು ಸನ್ಮಾನ ಮಾಡ್ತಾ ಇದ್ದಾರೆ, ಸನ್ಮಾನ ನಮ್ಮ ಗುರುಗಳು ನಮ್ಮ ಮಾಲಿಕ್ ಸಾರಿಗೆ ಸೇರಬೇಕು. ಯಾಕೆಂತಂದರೆ ಇವತ್ತು ನಾನು ಈ ಮಟ್ಟಕ್ಕೆ ಬಂದಿದ್ದೀನಿ, ಈ ಮೈಸೂರಿನಲ್ಲಿ ರೈತರ ಸಂಘದಲ್ಲಿ ಇದ್ದೀನಿ ಅಂದರೆ ಕಾರಣ ನಮ್ಮ ಮಾಲಿಕ್ ಸಾರ್. ಆಮೇಲೆ ಎಷ್ಟೋ ಜನ ಒಂದು ರೈತರ ಸಂಘಕ್ಕೆ ಮೈಸೂರು ಜಿಲ್ಲೆ ಅಧ್ಯಕ್ಷರು ಅಂತ ಅದರಲ್ಲಿ ಜವಾಬ್ದಾರಿ ತಗೊಂಡು ಮಾಡ್ತಾ ಇರೋದು ನಮ್ಮ ಕೃಷ್ಣೇಗೌಡರು. ತುಂಬ ಜವಾಬ್ದಾರಿ ತಗೊಂಡು ಮಾಡ್ತಾರೆ ಕೃಷ್ಣೇಗೌಡರು. ಅಂದರೆ ಸಂಘಟನೆ ಬೆಳೆಸಿದ್ರು ನಮ್ಮ ಸ್ವಲ್ಪ
2,000-3,000 ನಾನು ಕಂಡಾಗೆ ನಮ್ಮ ಮಾಲಿಕ್ ಸಾರ್. ಆಮೇಲೆ ನಮ್ಮ ರಾಜ್ಯಾಧ್ಯಕ್ಷರು ಬಿಡಿ, ರಾಜ್ಯಾಧ್ಯಕ್ಷರು ಇಷ್ಟು ದೂರ ಇಲ್ಲಿ ಬಂದಿದ್ದಾರೆ. ನಮಗೆ ನಿಮಗೋಸ್ಕರ ಅವ್ರು ಬಂದಿಲ್ಲ, ಅವ್ರಿಗೋಸ್ಕರ ಬಂದಿಲ್ಲ. ಅವ್ರಿಗೆ ತುಂಬ ಜನ ಕರೆದಿದ್ದಾರೆ. ಯಾಕೆ ಹೇಳ್ತೀನಿ ಅಂದರೆ ಇಲ್ಲಿ ಯಾರಾದರೂ ಒಬ್ಬರು ನಾನು ಒಂದು 500 ಜನಕ್ಕೆ ಸೇರಿಸಿ ಸಂಘಟನೆ ಮಾಡಿದ್ದೀನಿ, ನಾನು ಒಂದು 500 ಜನಕ್ಕೆ ನಾನು ಸೇರಿಸಿದ್ದೀನಿ ಅಂತ ಕೈ ಎತ್ತಿ ನೋಡೋ, ಕೈ ಎತ್ತಿ ಒಂದು 500 ಜನಕ್ಕೆ ಯಾವಾಗ ನಾನು ಸಂಘಟನೆ ಮಾಡಿದ್ದೀನಿ ಅಂತಂದರೆ ಕೈ ಎತ್ತಿ ನೋಡೋಣ, ಎತ್ತಕ್ಕಾಗಲ್ಲ. ಏನಕ್ಕೆ ಅಂತಂದರೆ ಇವತ್ತು ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಇವತ್ತು ನಾವು ಮೈಸೂರು ಜಿಲ್ಲೆ ಗೌರವೇಶ ಆಗಲಿಕ್ಕೆ ನಮ್ಮ ಕಾರಣ ಇವತ್ತು ನಮ್ಮ ಕೈಯಲ್ಲಿ 500 ಜನಕ್ಕೆ ಸಲ್ಲಿಸೋಕ್ಕಾಗಿಲ್ಲ. ಇದೇ ನಮ್ಮ ಮೈಸೂರು ಜಿಲ್ಲೆ ಅಧ್ಯಕ್ಷರು ಮಾಲಿಕ್ ಸಾರು ನಮ್ಮ ಮೈಸೂರಲ್ಲಿ ಹೆಚ್ಚು ಕಡಿಮೆ 2,000-3,000 ಜನಕ್ಕೆ ಅವರು ಸೇರಿಸಿದ್ದಾರೆ. ಅವ್ರಿಗೊಂದು ಜೋರಾಗೆ ಚಪ್ಪಾಳೆ ಬಂದಿದೆ. ಈ ಜಿಲ್ಲೆ ಕಾರ್ಯದರ್ಶಿಗೆ ರಾಮೇಗೌಡರು ಇಷ್ಟೇಗೌಡರು ಮತ್ತು ಏನು ಅದಕ್ಕೆ ಹೊರಗಡೆ ಇಟ್ಕೊಂಡು ಒಬ್ಬ ಪಂಚಾಯತಿಯಲ್ಲಿರ್ತಕ್ಕಂಥ ಒಬ್ಬ ಲಿಂಗೇಗೌಡರು ಮತ್ತೆ ಸಮಪಟ್ಟಿಯಾಗಿ ನಮ್ಮ ಈ ಜಿಲ್ಲೆ ಲಾಸ್ಟ್ಗೆ ತಾಲೂಕಿನ ಅಧ್ಯಕ್ಷರು ಮತ್ತು ಮೂಳರು ಹೋರಾಟಗಾರರಿಗೆ ಲಾಸ್ಟ್ಗೆ 5 ಜನಕ್ಕೆ ರೈತರು ಪರವಾಗಿ ಈ ಜಿಲ್ಲೆಯ ರಾಜ್ಯ ಬಗ್ಗೆ ಸ್ವಾಮಿ ಆಶೀರ್ವಾದದಲ್ಲಿ ಅವ್ರು 5 ಜನಕ್ಕೆ ಒಂದು ಸನ್ಮಾನ ಮಾಡಿದ್ದೀವಿ. ಅವ್ರು 5 ಜನ ಸ್ವಲ್ಪ ಹೊಡ್ಕೊಳ್ಬೇಕು. ಈ ಜಿಲ್ಲೆ ಕಾರ್ಯದರ್ಶಿಗೆ ರಾಮೇಗೌಡರು ಇಷ್ಟೇಗೌಡರು ಮತ್ತು ಏನು ಅದಕ್ಕೆ ಹೊರಗಡೆ ಇಟ್ಕೊಂಡು ಒಬ್ಬ ಪಂಚಾಯತಿಯಲ್ಲಿರ್ತಕ್ಕಂಥ ಒಬ್ಬ ಲಿಂಗೇಗೌಡರು ಮತ್ತೆ ಸಮಪಟ್ಟಿಯಾಗಿ ನಮ್ಮ ಈ ಜಿಲ್ಲೆ ಲಾಸ್ಟ್ಗೆ ತಾಲೂಕಿನ ಅಧ್ಯಕ್ಷರು ಮತ್ತು ಮೂಳರು ಹೋರಾಟಗಾರರಿಗೆ ಲಾಸ್ಟ್ಗೆ 5 ಜನಕ್ಕೆ ರೈತರು ಪರವಾಗಿ ಈ ಜಿಲ್ಲೆಯ ರಾಜ್ಯ ಬಗ್ಗೆ ಸ್ವಾಮಿ ಆಶೀರ್ವಾದದಲ್ಲಿ ಅವ್ರು 5 ಜನಕ್ಕೆ ಒಂದು ಸನ್ಮಾನ ಮಾಡಿದ್ದೀವಿ. ಅವ್ರು 5 ಜನ ಸ್ವಲ್ಪ ಹೊಡ್ಕೊಳ್ಬೇಕು.